ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಪಡಿಬೇಕಂತ ಇರೋರು ಈ ಒಂದೇ ಒಂದು ತಪ್ಪು ಮಾಡಿದ್ರೆ ನಿಮಗೆ 5ನೇ ಕಂತಿನ ಹಣ ಬರಲ್ಲ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಇದೀಗ ಒಂದು ನಡೆದಂತ ಒಂದು ಸಭೆಯಲ್ಲಿ ಈ ಒಂದು ಮಾಹಿತಿಯನ್ನ ಮಾಧ್ಯಮದವರೊಂದಿಗೆ ನೀಡಿರುವಂತದ್ದು. ಯಾರಾದ್ರೂ ಈ ತಪ್ಪನ್ನ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರಲ್ಲ ಅಂತ ಬಹಿರಂಗವಾಗಿ ವ್ಯಕ್ತಪಡಿಸಿರುವಂತದ್ದು. ಹಾಗಾದ್ರೆ ಆ ತಪ್ಪು ಯಾವುದು, ಯಾಕೆ ಈ ರೀತಿಯಾದಂತ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ, ಇದರ ಹಿಂದಿರುವಂತ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲ ಅನುಭವಿಗಳಿದ್ದೀರಾ, 5ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಅತಿ ಶೀಘ್ರದಲ್ಲೇ ನಿಮಗೆ 5ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಅಂತವರು ತಪ್ಪದೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ನಾನು ಈ ಒಂದು ಮಾಹಿತಿಗೆ ಅಥವಾ ಈ ಒಂದು ವಿಡಿಯೋಕ್ಕೆ ಕೇಳ್ತಿರೋದು ಕೇವಲ 500 ಲೈಕ್ ಮಾತ್ರ. ಪ್ರತಿಯೊಬ್ರು ವಿಡಿಯೋ ನೋಡುವಂತವ್ರು ಸಪೋರ್ಟ್ ಮಾಡಿ, ವಿಡಿಯೋ ನೋಡುತ್ತಲೇ ಒಂದು ಲೈಕ್ ಅನ್ನ ಕೊಡಿ. ಯಾಕಂದ್ರೆ ನಿಮ್ಮ ಪ್ರೋತ್ಸಾಹದಿಂದ ನಾವು ಹೊಸ ಹೊಸ ಕಂಟೆಂಟ್ ಅನ್ನ, ಜೆನ್ಯೂನ್ ಕಂಟೆಂಟ್ ಅನ್ನ, ಅಂದ್ರೆ ಒರಿಜಿನಲ್ ಮಾಹಿತಿಯನ್ನ ನಿಮಗೆ ನಾವು ತರ್ತಾ ಇರ್ತೀವಿ. ಯಾವುದೇ ರೀತಿಯ ಫೇಕ್ ನ್ಯೂಸ್ ಇರೋದಿಲ್ಲ. ಇದರ ಹಿಂದೆ ಬಹಳ ಶ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ಒಂದು ಲೈಕ್ ಕೊಡಿ. ಬನ್ನಿ, ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು. ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಈ ಒಂದು ತಪ್ಪನ್ನ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿರುವಂತದ್ದು. ಯಾವ ತಪ್ಪಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ಏನು ಈ KYC ಮರುಪರಿಶೀಲನೆ ನಡೀತಾ ಇದೆ. ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಈ ಒಂದು KYC ಮರುಪರಿಶೀಲನೆಗೆ ಪ್ರತಿಯೊಬ್ರು KYC ಅನ್ನ ಮಾಡಲೇಬೇಕು. ಇದರ ಹಿಂದೆ ಇರುವಂತ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು, KYC ಮಾಡಿದ್ರೆ ಮಾತ್ರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದಾವೆ. ಅಂದ್ರೆ ಬಹಳಷ್ಟು ಮಂದಿಗೆ ಕೆಲವೊಂದು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಹಣ ಬಂದಿಲ್ಲ. ಇದುವರೆಗೆ ಯಾಕೆ ಈ ರೀತಿ ಆಗಿದೆ, ಕೆಲವೊಂದು ತಾಂತ್ರಿಕ ದೋಷ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಬ್ಯಾಂಕ್ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದಾರೆ. ಸೊ ಅದಕ್ಕಾಗಿ KYC ಅನ್ನ ಕಂಪಲ್ಸರಿ ಎಲ್ಲರೂ ಮಾಡ್ಲೇಬೇಕಂತ ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು. ಇದು ಒಂದು ಕಾರಣ. ಇನ್ನು ಒಂದು KYC ಮಾಡೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಸರ್ಕಾರಕ್ಕೆ ಸ್ನೇಹಿತರೆ ಬಹಳಷ್ಟು ಮಂದಿ ಈ ಒಂದು ಏನು ಶ್ರೀಮಂತರು ಏನಿರ್ತಾರೆ, ಅಥವಾ ITR ಫೈಲ್ ಮಾಡಿದಂತವ್ರು, ಟ್ಯಾಕ್ಸ್ ಪೇ ಮಾಡುವಂತವ್ರು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಿರುವಂತವ್ರು, ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಅನ್ನ ಪಡಿತಾ ಇದ್ದಾರೆ. ಸೊ ಅದಕ್ಕಾಗಿ KYC ಅನ್ನ ಮಾಡಿದ್ರೆ ಅಂತವರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಬಡವರಿಗೆ ಏನ್ ಸೇರ್ಬೇಕು, ಈ ಒಂದು 2,000 ರೂಪಾಯಿ ಹಣ ಪ್ರತಿ ತಿಂಗಳ, ಆ ಒಂದು ಹಣ ಅವರಿಗೆ ಮಾತ್ರ ಸೇರುತ್ತೆ. ಶ್ರೀಮಂತರಿಗೆ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಅದಕ್ಕಾಗಿ ಇಂತ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. KYC ಪ್ರತಿಯೊಬ್ರು ಮಾಡ್ಲೇಬೇಕಂತೆ. ಅಂದ್ರೆ KYC ಅನ್ನ ಮಾಡ್ಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಇದ್ರೆ ಸಾಕು. ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು KYC ಅನ್ನ ಮಾಡಬಹುದು. ಅಂದ್ರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಹಾಗೆ ಪ್ರತಿಯೊಬ್ರು KYC ಅನ್ನ ಮಾಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಪಡಿತೀರಿ ಅಂತ ತಿಳಿಸಿದ್ದಾರೆ. ಅಂದ್ರೆ ಅತಿ ಶೀಘ್ರದಲ್ಲೇ 5ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇವೆ. ಸೊ ಅನೌನ್ಸ್ ಕೂಡ ಮಾಡಿರುವಂತದ್ದು. ಸೊ ಅದಕ್ಕಾಗಿ ಪ್ರತಿಯೊಬ್ರು ಹೋಗಿ KYC ಅನ್ನ ಮಾಡಬೇಕು.